ಒಂದೆಡೆ LPG ಗ್ಯಾಸ್ ಸಮಸ್ಯೆ ಆದರೆ ಮತ್ತೊಂದು ಕಡೆ CNG ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ ಏನಿದೆ ಇದು ಆಟೋ ಚಾಲಕರು ಕ್ಯಾಬ್ ಚಾಲಕರನ್ನ ಆತಂಕಕ್ಕೆ ದೂಕಿರುವಂಥದ್ದು. ಪ್ರಮುಖವಾಗಿ ಸದ್ಯ ನಾನೀಗ ಈ ಒಂದು ಶೇಷಾದ್ರಿಪುರಮಲ್ಲಿರುವಂತಹ CNG ಬಂಕ್ ಮುಂಭಾಗದಲ್ಲಿದ್ದೀನಿ. ಗಮನಿಸ್ತಾ ಇರ್ಬೋದು, ಸಾಲಾಗಿ ಆಟೋಗಳು ಕ್ಯಾಬ್ಗಳು ನಿಂತಿವೆ. ಯಾಕಂತ ಹೇಳಿದ್ರೆ CNG ಗ್ಯಾಸ್ಗಾಗಿ ಇಲ್ಲಿನ ಆಟೋ ಚಾಲಕರು ಬಂದಿದ್ರು. ಆದರೆ CNG ಗ್ಯಾಸ್ ಇಲ್ಲ ಅನ್ನುವಂತಹ ಬೋರ್ಡನ್ನು ಕೂಡ ಅಳವಡಿಸಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ವಾಪಸ್ ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇರ್ಬೋದು, ಬೋರ್ಡನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಗ್ಯಾಸ್ ಇಲ್ಲ ಅನ್ನುವಂತಹ ಒಂದು ಬೋರ್ಡು, ಅದರ ಜೊತೆಗೆ ಕ್ಲೋಸ್ ಆಗಿದೆ ಅನ್ನುವಂತಹ ಬೋರ್ಡನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು ಗಮನಿಸ್ತಾ ಇರ್ಬೋದು. ಪ್ರಮುಖವಾಗಿ ಈ ಒಂದು ಬಂಕ್ನಲ್ಲಿ 9 ಗಂಟೆಯಿಂದ 11 ಗಂಟೆವರೆಗೆ CNG ಸಪ್ಲೈ ಇದೆ ಅಂತ ಹೇಳಿ ಈ ಹಿಂದೆ ಬೋರ್ಡನ್ನು ಹಾಕಿದ್ರು. ಇದರಿಂದಾಗಿ ಅನೇಕ ಕ್ಯಾಬ್ ಚಾಲಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು ತಮಗೆ ಬೇಕಾದ ಸಮಯ ಏನಿದೆ 9 ಗಂಟೆಯಿಂದ 11 ಗಂಟೆಯ ಮುಂಚಿತವಾಗಿ ಬಂದು CNGಯನ್ನು ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇದೀಗ ಮುಂಚಿತವಾಗಿ ಬಂದರೂ ಕೂಡ ಗ್ಯಾಸ್ ಫಿಲ್ಲಿಂಗ್ ಆಗ್ತಾ ಇದೆ, ಪ್ರೆಷರ್ ಇಲ್ಲ ಅನ್ನುವಂತಹ ಕಾರಣಗಳನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ದಿನದ ದುಡಿಯುವ ಸಮಯ ಏನಿದೆ ಅದನ್ನು ಬರೀ ಕಾಯ್ಕೊಂಡೇ ಕಳಿಬೇಕಾನ್ನುವಂತಹ ಪರಿಸ್ಥಿತಿ ಇದೀಗ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರಿಗೆ ನಿರ್ಮಾಣ ಆಗಿರುವಂಥದ್ದು. ಆಟೋ ಚಾಲಕರು ಕ್ಯಾಬ್ ಚಾಲಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ದಿನ ದುಡಿಯೋಕ್ಕೆ ಅಂತ ರಸ್ತೆ ಬರ್ತೀರಾ, ಆದರೆ ಈ ರೀತಿ ಆದರೆ ಎಷ್ಟು ಸಮಸ್ಯೆ ಅಂತ? ಸರ್, ನಮಗೆ ತುಂಬ ಸಮಸ್ಯೆ ಇದೆ. ಏನಂದರೆ ಇವಾಗ LPGಗೆ ಸಮಸ್ಯೆ, ಅದು ಒಪ್ಕೊಳ್ಳೋಣ. ಅದು ಇವರು CNG ಅಂದ್ಬಿಟ್ಟು ಇವರು ನೋಡಿ ಒಂದೊಂದು ಸರಿ ಬಂದರೆ ಪ್ರೆಷರ್ ಇಲ್ಲ ಅಂತ ಹೆಂಗೆ ನಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ ಅಂದರೆ, ನಮಗೆ ದುಡಿಯೋ ಟೈಮು ಬೆಳಗ್ಗೆ 7 ಗಂಟೆಯಿಂದ 11:30 ಲಾಸ್ಟು. ಮಧ್ಯಾಹ್ನದ್ದು ಡ್ಯೂಟಿಗಳು ಬಿಡೋಲ್ಲ, ಏನಿಲ್ಲ. ಈ ಟೈಮಲ್ಲಿ ಯಾವ ಬಂಕ್ ಹೋದ್ರೂ CNG ಸ್ಟಾಕ್ ಇಲ್ಲ ಅಂತ ನಮಗೆ ಭಾರಿ ಆಟೋದವ್ರಿಗೆ ಮತ್ತು ನಮ್ಮ ಕ್ಯಾಬ್ ಅವ್ರಿಗೆಲ್ಲ ತುಂಬ ತೊಂದರೆಗಳು ಕೊಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಸ್ವಲ್ಪ ಮೇಲೆ ಇದು ಮಾಡಿಕೊಂಡು ಸ್ವಲ್ಪ ಇದನ್ನು ಕ್ರಮ ತೊಗೋಬೇಕಂತ ನಿಮ್ಮ ಚಾನಲ್ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಸರ್, ತಾವೇನು ಹೇಳ್ತೀರಾ? ದುಡಿಯೋ ಟೈಮ್ ಇದು, ಪೀಕ್ ಅವರ್ಸು, ಬಾಡಿಗೆಗಳು ಬೀಳ್ತಾ ಇರುತ್ತೆ, ಆದರೆ CNG ಇಲ್ಲ. ಇಂಥ ಪರಿಸ್ಥಿತಿ ಎಷ್ಟು ಕಷ್ಟ ಆಗುತ್ತೆ ಅಂತ? ಸರ್, ತುಂಬ ಕಷ್ಟ ಆಗುತ್ತೆ. ಪೀಕ್ ಅವರ್ಸಲ್ಲೇ ನಮಗೆ ದುಡಿಮೆ ಇರೋದು. ಇವರು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಏನು ಹಾಕಿದ್ದಾರೆ, 9 AM to 11:30 ಅಂತ ಹಾಕಿದ್ದಾರೆ. ಆ ಟೈಮಿಂಗ್ಸು ಮೇಂಟೈನ್ ಮಾಡಲ್ಲ. ಮೇಯ್ನು ಪ್ರೆಷರ್ ಮೇಂಟೈನ್ ಮಾಡಲ್ಲ. LPGಗೆ ಪ್ರಾಬ್ಲಮ್ ಇದೆ, ಒಪ್ಕೊಳ್ಳೋಣ. CNGಗೂ ಪ್ರಾಬ್ಲಮ್ ಅಂದರೆ ಹೆಂಗೆ ಸರ್? ತುಂಬ ಕಷ್ಟ ಇದೆ. ನಮಗಂತೂ ಈ ಪೀಕ್ ಅವರ್ಸಲ್ಲೇ ಡ್ಯೂಟಿ ಇರೋದು, ಆಮೇಲೆ ಏನು ಡ್ಯೂಟಿ ಇರೋಲ್ಲ. ಇವರು ನೀಟಾಗಿ ಮೇಂಟೈನ್ ಮಾಡಬೇಕು, ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ಮೋರೋವರ್ ಈ ಏರಿಯಾದಲ್ಲಿ ಇದು ಒಂದೇ ಇರೋದು CNG ಬಂಕು. ಬೇರೆ ಅದು ಬಿಟ್ಟರೆ ಶಾಂತಿನಗರ ಹೋಗ್ಬೇಕು, ಇನ್ನೆಲ್ಲೂ ಇಲ್ಲ, ಸುತ್ತಮುತ್ತ ಎಲ್ಲೂ ಇಲ್ಲ. ಮೈಸೂರು ಸರ್ಕಲ್ ಎಲ್ಲ ಪೀಕ್ ಅವರ್ಸು ಟ್ರಾಫಿಕ್ಕು. ನಾವೆಲ್ಲಿ ಹೋಗೋದು ಸರ್ ಗ್ಯಾಸ್ಗೆ? ಇದಿಷ್ಟು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಹೇಳ್ತಾ ಇರೋದು. ಪ್ರಮುಖವಾಗಿ LPGಗೆ ಸಮಸ್ಯೆ ಇದೆ, ಅದರ ಜೊತೆಗೆ ಇದೀಗ CNGಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ದಿನನಿತ್ಯ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ, ದುಡಿಯೋ ಸಮಯದಲ್ಲೇ ನಾವು ಬಂಕ್ಗಳ ಮುಂದೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ದಿನಗಳಲ್ಲಿ ಬದುಕೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಚಾಲಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದೆಡೆ LPG ಗ್ಯಾಸ್ ಸಮಸ್ಯೆ ಆದರೆ ಮತ್ತೊಂದು ಕಡೆ CNG ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ ಏನಿದೆ ಇದು ಆಟೋ ಚಾಲಕರು ಕ್ಯಾಬ್ ಚಾಲಕರನ್ನ ಆತಂಕಕ್ಕೆ ದೂಕಿರುವಂಥದ್ದು. ಪ್ರಮುಖವಾಗಿ ಸದ್ಯ ನಾನೀಗ ಈ ಒಂದು ಶೇಷಾದ್ರಿಪುರಮಲ್ಲಿರುವಂತಹ CNG ಬಂಕ್ ಮುಂಭಾಗದಲ್ಲಿದ್ದೀನಿ. ಗಮನಿಸ್ತಾ ಇರ್ಬೋದು, ಸಾಲಾಗಿ ಆಟೋಗಳು ಕ್ಯಾಬ್ಗಳು ನಿಂತಿವೆ. ಯಾಕಂತ ಹೇಳಿದ್ರೆ CNG ಗ್ಯಾಸ್ಗಾಗಿ ಇಲ್ಲಿನ ಆಟೋ ಚಾಲಕರು ಬಂದಿದ್ರು. ಆದರೆ CNG ಗ್ಯಾಸ್ ಇಲ್ಲ ಅನ್ನುವಂತಹ ಬೋರ್ಡನ್ನು ಕೂಡ ಅಳವಡಿಸಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ವಾಪಸ್ ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇರ್ಬೋದು, ಬೋರ್ಡನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಗ್ಯಾಸ್ ಇಲ್ಲ ಅನ್ನುವಂತಹ ಒಂದು ಬೋರ್ಡು, ಅದರ ಜೊತೆಗೆ ಕ್ಲೋಸ್ ಆಗಿದೆ ಅನ್ನುವಂತಹ ಬೋರ್ಡನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು ಗಮನಿಸ್ತಾ ಇರ್ಬೋದು. ಪ್ರಮುಖವಾಗಿ ಈ ಒಂದು ಬಂಕ್ನಲ್ಲಿ 9 ಗಂಟೆಯಿಂದ 11 ಗಂಟೆವರೆಗೆ CNG ಸಪ್ಲೈ ಇದೆ ಅಂತ ಹೇಳಿ ಈ ಹಿಂದೆ ಬೋರ್ಡನ್ನು ಹಾಕಿದ್ರು. ಇದರಿಂದಾಗಿ ಅನೇಕ ಕ್ಯಾಬ್ ಚಾಲಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು ತಮಗೆ ಬೇಕಾದ ಸಮಯ ಏನಿದೆ 9 ಗಂಟೆಯಿಂದ 11 ಗಂಟೆಯ ಮುಂಚಿತವಾಗಿ ಬಂದು CNGಯನ್ನು ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇದೀಗ ಮುಂಚಿತವಾಗಿ ಬಂದರೂ ಕೂಡ ಗ್ಯಾಸ್ ಫಿಲ್ಲಿಂಗ್ ಆಗ್ತಾ ಇದೆ, ಪ್ರೆಷರ್ ಇಲ್ಲ ಅನ್ನುವಂತಹ ಕಾರಣಗಳನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ದಿನದ ದುಡಿಯುವ ಸಮಯ ಏನಿದೆ ಅದನ್ನು ಬರೀ ಕಾಯ್ಕೊಂಡೇ ಕಳಿಬೇಕಾನ್ನುವಂತಹ ಪರಿಸ್ಥಿತಿ ಇದೀಗ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರಿಗೆ ನಿರ್ಮಾಣ ಆಗಿರುವಂಥದ್ದು. ಆಟೋ ಚಾಲಕರು ಕ್ಯಾಬ್ ಚಾಲಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ದಿನ ದುಡಿಯೋಕ್ಕೆ ಅಂತ ರಸ್ತೆ ಬರ್ತೀರಾ, ಆದರೆ ಈ ರೀತಿ ಆದರೆ ಎಷ್ಟು ಸಮಸ್ಯೆ ಅಂತ? ಸರ್, ನಮಗೆ ತುಂಬ ಸಮಸ್ಯೆ ಇದೆ. ಏನಂದರೆ ಇವಾಗ LPGಗೆ ಸಮಸ್ಯೆ, ಅದು ಒಪ್ಕೊಳ್ಳೋಣ. ಅದು ಇವರು CNG ಅಂದ್ಬಿಟ್ಟು ಇವರು ನೋಡಿ ಒಂದೊಂದು ಸರಿ ಬಂದರೆ ಪ್ರೆಷರ್ ಇಲ್ಲ ಅಂತ ಹೆಂಗೆ ನಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ ಅಂದರೆ, ನಮಗೆ ದುಡಿಯೋ ಟೈಮು ಬೆಳಗ್ಗೆ 7 ಗಂಟೆಯಿಂದ 11:30 ಲಾಸ್ಟು. ಮಧ್ಯಾಹ್ನದ್ದು ಡ್ಯೂಟಿಗಳು ಬಿಡೋಲ್ಲ, ಏನಿಲ್ಲ. ಈ ಟೈಮಲ್ಲಿ ಯಾವ ಬಂಕ್ ಹೋದ್ರೂ CNG ಸ್ಟಾಕ್ ಇಲ್ಲ ಅಂತ ನಮಗೆ ಭಾರಿ ಆಟೋದವ್ರಿಗೆ ಮತ್ತು ನಮ್ಮ ಕ್ಯಾಬ್ ಅವ್ರಿಗೆಲ್ಲ ತುಂಬ ತೊಂದರೆಗಳು ಕೊಡ್ತಾ ಇದ್ದಾರೆ.
ಇದನ್ನು ಸರ್ಕಾರ ಸ್ವಲ್ಪ ಮೇಲೆ ಇದು ಮಾಡಿಕೊಂಡು ಸ್ವಲ್ಪ ಇದನ್ನು ಕ್ರಮ ತಗೋಬೇಕಂತ ನಿಮ್ಮ ಚಾನಲ್ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಸರ್ ತಾವೇನು ಹೇಳ್ತೀರಾ? ದುಡಿಯೋ ಟೈಮ್ ಇದು, ಪೀಕ್ ಅವರ್ಸು, ಬಾಡಿಗೆಗಳು ಬೀಳ್ತಾ ಇರುತ್ತೆ, ಆದರೆ CNG ಇಲ್ಲ. ಇಂಥ ಪರಿಸ್ಥಿತಿ ಎಷ್ಟು ಕಷ್ಟ ಆಗುತ್ತೆ ಅಂತ? ಸರ್ ತುಂಬ ಕಷ್ಟ ಆಗುತ್ತೆ. ಪೀಕ್ ಅವರ್ಸಲ್ಲೇ ನಮಗೆ ದುಡಿಮೆ ಇರೋದು. ಇವರು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಏನು ಹಾಕಿದ್ದಾರೆ, 9 AM to 11:30 ಅಂತ ಹಾಕಿದ್ದಾರೆ. ಆ ಟೈಮಿಂಗ್ಸು ಮೇಂಟೈನ್ ಮಾಡಲ್ಲ. ಮೇಯ್ನು ಪ್ರೆಷರ್ ಮೇಂಟೈನ್ ಮಾಡಲ್ಲ. LPGಗೆ ಪ್ರಾಬ್ಲಮ್ ಇದೆ, ಒಪ್ಕೊಳ್ಳೋಣ. CNGಗೂ ಪ್ರಾಬ್ಲಮ್ ಅಂದರೆ ಹೆಂಗೆ ಸರ್? ತುಂಬ ಕಷ್ಟ ಇದೆ. ನಮಗಂತೂ ಈ ಪೀಕ್ ಅವರ್ಸಲ್ಲೇ ಡ್ಯೂಟಿ ಇರೋದು, ಆಮೇಲೆ ಏನು ಡ್ಯೂಟಿ ಇರೋಲ್ಲ. ಇವರು ನೀಟಾಗಿ ಮೇಂಟೈನ್ ಮಾಡಬೇಕು, ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ಮೋರ್ ಓವರ್ ಈ ಏರಿಯಾದಲ್ಲಿ ಇದು ಒಂದೇ ಇರೋದು CNG ಬಂಕು. ಬೇರೆ ಅದು ಬಿಟ್ಟರೆ ಶಾಂತಿನಗರ ಹೋಗ್ಬೇಕು. ಇನ್ನೆಲ್ಲೂ ಇಲ್ಲ, ಸುತ್ತಮುತ್ತ ಎಲ್ಲೂ ಇಲ್ಲ. ಮೈಸೂರು ಸರ್ಕಲ್ ಎಲ್ಲ ಪೀಕ್ ಅವರ್ಸು ಟ್ರಾಫಿಕ್ಕು. ನಾವೆಲ್ಲೂ ಹೋಗೋದು ಸರ್ ಗ್ಯಾಸ್ಗೆ? ಇದಿಷ್ಟು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಹೇಳ್ತಾ ಇರೋದು. ಪ್ರಮುಖವಾಗಿ LPGಗೆ ಸಮಸ್ಯೆ ಇದೆ, ಅದ್ರ ಜೊತೆಗೆ ಇದೀಗ CNGಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ದಿನನಿತ್ಯ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ, ದುಡಿಯೋ ಸಮಯದಲ್ಲೇ ನಾವು ಬಂಕ್ಗಳ ಮುಂದೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ದಿನಗಳಲ್ಲಿ ಬದುಕೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಚಾಲಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದೆಡೆ LPG ಗ್ಯಾಸ್ ಸಮಸ್ಯೆ ಆದರೆ ಮತ್ತೊಂದು ಕಡೆ CNG ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ ಏನಿದೆ, ಇದು ಆಟೋ ಚಾಲಕರು, ಕ್ಯಾಬ್ ಚಾಲಕರನ್ನ ಆತಂಕಕ್ಕೆ ದೂಕಿರುವಂಥದ್ದು. ಪ್ರಮುಖವಾಗಿ ಸದ್ಯ ನಾನೀಗ ಈ ಒಂದು ಶೇಷಾದ್ರಿಪುರಮಲ್ಲಿರುವಂತಹ CNG ಬಂಕ್ ಮುಂಭಾಗದಲ್ಲಿದ್ದೀನಿ. ಗಮನಿಸ್ತಾ ಇರ್ಬೋದು, ಸಾಲಾಗಿ ಆಟೋಗಳು, ಕ್ಯಾಬ್ಗಳು ನಿಂತಿವೆ. ಯಾಕಂತ ಹೇಳಿದ್ರೆ CNG ಗ್ಯಾಸ್ಗಾಗಿ ಇಲ್ಲಿನ ಆಟೋ ಚಾಲಕರು ಬಂದಿದ್ರು, ಆದರೆ CNG ಗ್ಯಾಸ್ ಇಲ್ಲ ಅನ್ನುವಂತಹ ಬೋರ್ಡನ್ನು ಕೂಡ ಅಳವಡಿಸಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ವಾಪಸ್ ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇರ್ಬೋದು, ಬೋರ್ಡನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಗ್ಯಾಸ್ ಇಲ್ಲ ಅನ್ನುವಂತಹ ಒಂದು ಬೋರ್ಡು, ಅದರ ಜೊತೆಗೆ ಕ್ಲೋಸ್ ಆಗಿದೆ ಅನ್ನುವಂತಹ ಬೋರ್ಡನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು ಗಮನಿಸ್ತಾ ಇರ್ಬೋದು. ಪ್ರಮುಖವಾಗಿ ಈ ಒಂದು ಬಂಕ್ನಲ್ಲಿ 9 ಗಂಟೆಯಿಂದ 11 ಗಂಟೆವರೆಗೆ CNG ಸಪ್ಲೈ ಇದೆ ಅಂತ ಹೇಳಿ ಈ ಹಿಂದೆ ಬೋರ್ಡನ್ನು ಹಾಕಿದ್ರು. ಇದರಿಂದಾಗಿ ಅನೇಕ ಕ್ಯಾಬ್ ಚಾಲಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ತಮಗೆ ಬೇಕಾದ ಸಮಯ ಏನಿದೆ 9 ಗಂಟೆಯಿಂದ 11 ಗಂಟೆಯ ಮುಂಚಿತವಾಗಿ ಬಂದು CNGಯನ್ನು ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇದೀಗ ಮುಂಚಿತವಾಗಿ ಬಂದರೂ ಕೂಡ ಗ್ಯಾಸ್ ಫಿಲ್ಲಿಂಗ್ ಆಗ್ತಾ ಇದೆ, ಪ್ರೆಷರ್ ಇಲ್ಲ ಅನ್ನುವಂತಹ ಕಾರಣಗಳನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ಟಾಕ್ ಇಲ್ಲ ಅನ್ನುವಂತಹ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ ದಿನದ ದುಡಿಯುವ ಸಮಯ ಏನಿದೆ ಅದನ್ನು ಬರೀ ಕಾಯ್ಕೊಂಡೇ ಕಳಿಬೇಕಾನ್ನುವಂತಹ ಪರಿಸ್ಥಿತಿ ಇದೀಗ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರಿಗೆ ನಿರ್ಮಾಣ ಆಗಿರುವಂಥದ್ದು. ಆಟೋ ಚಾಲಕರು, ಕ್ಯಾಬ್ ಚಾಲಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ದಿನ ದುಡಿಯೋಕ್ಕೆ ಅಂತ ರಸ್ತೆ ಬರ್ತೀರಾ, ಆದರೆ ಈ ರೀತಿ ಆದರೆ ಎಷ್ಟು ಸಮಸ್ಯೆ ಅಂತ? ಸರ್ ನಮಗೆ ತುಂಬ ಸಮಸ್ಯೆ ಇದೆ. ಏನಂದರೆ ಇವಾಗ LPGಗೆ ಸಮಸ್ಯೆ, ಅದು ಒಪ್ಕೊಳ್ಳೋಣ. ಅದು ಇವರು CNG ಅಂದ್ಬಿಟ್ಟು ಇವರು ನೋಡಿ ಒಂದೊಂದು ಸರಿ ಬಂದರೆ ಪ್ರೆಷರ್ ಇಲ್ಲ ಅಂತ ಹೆಂಗೆ ನಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ ಅಂದರೆ, ನಮಗೆ ದುಡಿಯೋ ಟೈಮು ಬೆಳಗ್ಗೆ 7 ಗಂಟೆಯಿಂದ 11:30 ಲಾಸ್ಟು. ಮಧ್ಯಾಹ್ನದ್ದು ಡ್ಯೂಟಿಗಳು ಬಿಡೋಲ್ಲ, ಏನಿಲ್ಲ. ಈ ಟೈಮಲ್ಲಿ ಯಾವ ಬಂಕ್ ಹೋದ್ರೂ CNG ಸ್ಟಾಕ್ ಇಲ್ಲ ಅಂತ ನಮಗೆ ಭಾರಿ ಆಟೋದವ್ರಿಗೆ ಮತ್ತು ನಮ್ಮ ಕ್ಯಾಬ್ ಅವ್ರಿಗೆಲ್ಲ ತುಂಬ ತೊಂದರೆಗಳು ಕೊಡ್ತಾ ಇದ್ದಾರೆ. ಇದನ್ನು ಸರ್ಕಾರ ಸ್ವಲ್ಪ ಮೇಲೆ ಇದು ಮಾಡಿಕೊಂಡು ಸ್ವಲ್ಪ ಇದನ್ನು ಕ್ರಮ ತಗೋಬೇಕಂತ ನಿಮ್ಮ ಚಾನಲ್ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ. ಸರ್ ತಾವೇನು ಹೇಳ್ತೀರಾ? ದುಡಿಯೋ ಟೈಮ್ ಇದು, ಪೀಕ್ ಅವರ್ಸು, ಬಾಡಿಗೆಗಳು ಬೀಳ್ತಾ ಇರುತ್ತೆ, ಆದರೆ CNG ಇಲ್ಲ. ಇಂಥ ಪರಿಸ್ಥಿತಿ ಎಷ್ಟು ಕಷ್ಟ ಆಗುತ್ತೆ ಅಂತ? ಸರ್ ತುಂಬ ಕಷ್ಟ ಆಗುತ್ತೆ. ಪೀಕ್ ಅವರ್ಸಲ್ಲೇ ನಮಗೆ ದುಡಿಮೆ ಇರೋದು. ಇವರು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಏನು ಹಾಕಿದ್ದಾರೆ, 9 AM to 11:30 ಅಂತ ಹಾಕಿದ್ದಾರೆ. ಆ ಟೈಮಿಂಗ್ಸು ಮೇಂಟೈನ್ ಮಾಡಲ್ಲ. ಮೇಯ್ನು ಪ್ರೆಷರ್ ಮೇಂಟೈನ್ ಮಾಡಲ್ಲ. LPGಗೆ ಪ್ರಾಬ್ಲಮ್ ಇದೆ, ಒಪ್ಕೊಳ್ಳೋಣ. CNGಗೂ ಪ್ರಾಬ್ಲಮ್ ಅಂದರೆ ಹೆಂಗೆ ಸರ್? ತುಂಬ ಕಷ್ಟ ಇದೆ. ನಮಗಂತೂ ಈ ಪೀಕ್ ಅವರ್ಸಲ್ಲೇ ಡ್ಯೂಟಿ ಇರೋದು, ಆಮೇಲೆ ಏನು ಡ್ಯೂಟಿ ಇರೋಲ್ಲ. ಇವರು ನೀಟಾಗಿ ಮೇಂಟೈನ್ ಮಾಡಬೇಕು, ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಆಮೇಲೆ ಮೋರ್ ಓವರ್ ಈ ಏರಿಯಾದಲ್ಲಿ ಇದು ಒಂದೇ ಇರೋದು CNG ಬಂಕು. ಬೇರೆ ಅದು ಬಿಟ್ಟರೆ ಶಾಂತಿನಗರ ಹೋಗ್ಬೇಕು. ಇನ್ನೆಲ್ಲೂ ಇಲ್ಲ, ಸುತ್ತಮುತ್ತ ಎಲ್ಲೂ ಇಲ್ಲ. ಮೈಸೂರು ಸರ್ಕಲ್ ಎಲ್ಲ ಪೀಕ್ ಅವರ್ಸು ಟ್ರಾಫಿಕ್ಕು. ನಾವೆಲ್ಲೂ ಹೋಗೋದು ಸರ್ ಗ್ಯಾಸ್ಗೆ? ಇದಿಷ್ಟು ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಹೇಳ್ತಾ ಇರೋದು. ಪ್ರಮುಖವಾಗಿ LPGಗೆ ಸಮಸ್ಯೆ ಇದೆ, ಅದರ ಜೊತೆಗೆ ಇದೀಗ CNGಗೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ದಿನನಿತ್ಯ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ, ದುಡಿಯೋ ಸಮಯದಲ್ಲೇ ನಾವು ಬಂಕ್ಗಳ ಮುಂದೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ದಿನಗಳಲ್ಲಿ ಬದುಕೋದು ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಚಾಲಕರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.